ಹಾಯ್, ಎಲ್ಲರಿಗೂ ಇತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಈ ಜನ್ಮಾಷ್ಟಮಿಗೆ ಬೇಕಾಗಿರುವಂತಹ ಒಂದು 3 ಸಿಹಿ ತಿಂಡಿಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಾಗಿ ಕರ್ಜಿಕಾಯಿ. ನಾನೀಗ ತೋರಿಸ್ತಾ ಇರೋ 3 ಅಡುಗೆಗಳು ಕೂಡ ಸಾಂಪ್ರದಾಯಿಕವಾದ ಅಡುಗೆಗಳು. ಫಸ್ಟ್ ಅದಕ್ಕೊಂದು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಎಳ್ಳನ್ನು ಹುರ್ಕೊಂಡು ಇಟ್ಕೋತಾ ಇದ್ದೀವಿ. ಅದು ಘಮ್ ಅಂತ ವಾಸನೆ ಬಂದು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹಾಗೆ ಕೊಬ್ಬರಿ ತುರಿ ಜೊತೆಗೆ ಎಳ್ಳನ್ನು ಹಾಕಿದ್ಮೇಲೆ ಹುರಿಗಡಲೆ ನೋಡಿ, ಹುರಿಗಡಲೆನ ಹಾಕಿ ಮಿಕ್ಸ್ ಮಾಡಿ ಸಕ್ಕರೆಯನ್ನು ಹಾಕೋತಾ ಇದ್ದೀವಿ. ಸ್ವೀಟ್ ನೋಡಿಕೊಂಡು ನೀವು ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ಹಾಕೋಣ ಬನ್ನಿ. ಇಲ್ಲಿ ನಾನು ಗೋಡಂಬಿ ನೋಡಿ ಈ ರೀತಿ ಮುರ್ಕೊಂಡು, ಬಾದಾಮಿ, ದ್ರಾಕ್ಷಿಯನ್ನು ಹಾಕಿದ್ದೀವಿ. ನೋಡಿ, ಕೊಬ್ಬರಿ, ಎಳ್ಳು, ಹುರಿಗಡಲೆ, ಸಕ್ಕರೆ, ಗೋಡಂಬಿ, ಬಾದಾಮಿ ಹಾಗೂ ದ್ರಾಕ್ಷಿ ಎಲ್ಲವನ್ನು ಹಾಕಿ ಚೆನ್ನಾಗಿ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಒಳಗಡೆ ಫಿಲ್ಲಿಂಗ್ಗೆ ಏನೇನು ಹಾಕೋದು ಅಂತ ಹೇಳಿದ್ವಿ. ಈಗ ಮೇಲ್ಗಡೆ ಮೈದಾ ಲೇಯರ್ಗೆ ರೆಡಿ ಮಾಡ್ಕೋಬೇಕಲ್ವ. ಅದಕ್ಕೆ ನಾವು ಮೈದಾ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ಅದು 2 ಕಪ್ ಹಾಕ್ತೀವಿ ಅಂದರೆ ಇದು 1 ಕಪ್ಪು. ಜೊತೆಗೆ ಎಣ್ಣೆ ಅಥವಾ ತುಪ್ಪ ಎಲ್ಲವನ್ನು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇಟ್ಕೊಂಡು ಪೂರಿ ರೀತಿಯಲ್ಲಿ ನೀವು ಅದನ್ನು ಲಟ್ಟಿಸ್ಕೊಂಡು ಆ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕರ್ಜಿಕಾಯಿ ಮೋಲ್ಡ್ ಬರುತ್ತೆ, ಮೋಲ್ಡ್ ಒಳಗಾದರೂ ಹಾಕ್ಬೋದು ಅಥವಾ ಎಡ್ಜಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಇವಾಗ ಇನ್ನೊಂದು ಸಿಹಿ ತಿಂಡಿ, ಅದಕ್ಕೂ ಸಹ ಎಳ್ಳಿಂದನೇ ಮಾಡುವಂಥದ್ದು, ಮೇಯ್ನಾಗಿ ತುಂಬ ಒಳ್ಳೆಯದು. ಫಸ್ಟು ಅದಕ್ಕೆ ಎಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒನಕೆನಲ್ಲಿ ಆವಾಗ ಕುಟ್ಟಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಎಲ್ಲ ಇದ್ದಾಗ. ಇವಾಗ ಒನಕೆ ಎಲ್ಲ ಇರೋದಿಲ್ಲ, ಸೊ ಅದಕ್ಕೆ ನಾವು ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಮಿಕ್ಸಿಗೆ ಬೆಲ್ಲ ಹಾಗೆ ಹುರಿದು ಇಟ್ಕೊಂಡಿರುವಂಥ ಎಳ್ಳನ್ನು ಹಾಕಿ ರುಬ್ಕೊಂಡು ಇಟ್ಕೋಬೇಕು. ಪಕ್ಕದಲ್ಲಿ ಈ ರೀತಿ ಮೈದಾ ಸ್ಲರಿನ ಮಾಡ್ಕೊಂಡು ಇಟ್ಕೊಳ್ಳೋಣ. ಇಟ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರನ್ನು ಉಂಡೆ ಕಟ್ಟಿ ಈ ಮೈದಾ ಸ್ಲರಿಗೆ ಹಾಕಿ ಬೇಯಿಸಿದ್ರೆ ಇದ್ರ ಹೆಸರು ಚಿಕನ್ ಉಂಡೆ ಅಂತ. ಚಿಕನ್ ಉಂಡೆನೂ ಸಹ ರೆಡಿ ಆಗುತ್ತೆ. ಜೊತೆಗೆ ಈ ರವೆ ಉಂಡೆನೂ ಮಾಡ್ಕೊಂಡಿದ್ವಿ. ರವೆ ಉಂಡೆ ರೆಸಿಪಿ ನಮ್ಮ ಇನ್ನೊಂದು ವಿಡಿಯೋದಲ್ಲಿದೆ ನೋಡಿ. ಈ ರೀತಿ ಮಾಡಿಕೊಂಡು ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಅವಾಗವಾಗ ತಿನ್ಬೋದು. 3 ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ಎಲ್ಲರಿಗೂ ತಿನ್ನಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.